ಹಾಯ್, ಹೇಗಿದ್ರೆ ಎಲ್ಲರೂ ಸೌಖ್ಯ ಅಂತ ಅಂದ್ಕೊಳ್ತೀನಿ. ಇವತ್ತು ನಮಗೆ ನಾಗರ ಪಂಚಮಿ ದಿವಸ ನಿನ್ನೆ ಇತ್ತು ಅಲ್ವ ಎಲ್ಲರಿಗೂ. ಆದರೆ ನಮಗೆ ನಾಗರ ಪಂಚಮಿಯ ಮರು ದಿವಸ ನಮ್ಮ ಮೂಲ ದೇವರಿಗೆ ನಮಗೆ ಹಾಲು ಹೋಗಿ ಹಾಕಲಿಕ್ಕೆ ಇರೋದು. ವರ್ಷ ಕೂಡ ಹಾಗೆ. ಈ ಪ್ಲೇಸಲ್ಲಿ ನಾನು ಬಂದಿರುವಾಗ ಜನ ತುಂಬ ಕಡಿಮೆ ಇತ್ತು. ಇವಾಗ ಅಂದರೆ ವರ್ಷಕ್ಕೊಮ್ಮೆ ಆಗೋದು, ಜನ ವರ್ಷಕ್ಕೆ ಜಾಸ್ತಿ ಆದ ಹಾಗೆ ಫೀಲ್ ಆಗ್ತಾ ಇದೆ. ಜನಗಳು ಹೇಗೆ ನುಗ್ತಾ ಇದ್ರು ಅಂದರೆ, ಪ್ರಸಾದ ನಮ್ಗೆ ಇಲ್ವೇನೋ, ಮುಗೀತೇನೋ ಅಂತ ಯೋಚನೆ ಮಾಡುವ ಹಾಗೆ ಎಲ್ಲ ದುಡ್ಕೊಂಡು ಹೋಗ್ತಾಯಿದ್ರು. ಬಟ್ ನಾವು ಸ್ವಲ್ಪ ಜನ ಕಡಿಮೆ ಆದ ನಂತರ ಹೋದ್ವಿ. ಆನಂತರ ನಮಗೆ ಇಲ್ಲೊಂದು ಪುಟ್ಟ ಮಗು ಕಂಡಿತ್ತು. ಆ ಮಗು ನನ್ನಲ್ಲಿ ನೋಡ್ತಾ ಇತ್ತು. ಆಮೇಲೆ ನಾನು ನಗು ಅಂತ ಹೇಳಿದ ಆಮೇಲೆ ನಕ್ಕಿತ್ತು. ಖುಷಿ ಆಗ್ತದೆ. ಅಯ್ಯೋ ಇವಾಗ ಪ್ರಸಾದ ಸಿಕ್ಕಿತು. ನಾನು ಮತ್ತು ನನ್ನ ಚಿಕ್ಕಮ್ಮ ಹೊರಟ್ವಿ ಅಲ್ಲಿಂದ. ನಾನು ಚಿಕ್ಕಪ್ಪ ಬಂದಿದ್ವಿ, 3 ಮಂದಿ. ಅಮ್ಮನಿಗೆ ಕೂಡ ಆಗಲಿಲ್ಲ, ಮಗು ಇತ್ತು ಮನೆಯಲ್ಲಿ, ಹಾಗೆ ತಂಗಿದ್ದು. ಇಲ್ಲಿ ಪ್ರಸಾದ ತೆಗೆದ ನಂತರ ನಾವು ಊಟಕ್ಕೆ ಹೋಗಬೇಕಿತ್ತು. ಇಲ್ಲಿ ನನ್ನೊಂದು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರು. ವರ್ಷಕ್ಕೆ ಬಂದು ಪರಿಚಯ ಆದ ಫ್ರೆಂಡ್. ಬಟ್ ಇವಾಗ ತುಂಬ ಕ್ಲೋಸ್ ಆಗಿದ್ದಾರೆ. ಸಿಗೋದು ನಾವು ವರ್ಷಕ್ಕೆ ಒಮ್ಮೆ, ಬಟ್ ಅಪರೂಪಕ್ಕೊಮ್ಮೆ ಮಾತಾಡ್ತಿರ್ತೇವೆ. ನಾನೇ ತುಂಬ ಟಾಕೆಟಿವ್ ಅಂತ ಅಂದ್ಕೊಂಡಿದ್ದೆ, ಬಟ್ ಶಿ ಈಸ್ ಮಾರ್ವ್ಲೆಸ್. ನೋಡಿ ಕಂಡಿದ್ದಾರೆ ಆಯ್ತಾ. ಇರ್ಬೋದು ಅನಿಸ್ತದೆ. ಒಂದಾದಿತ್ತು ಬ್ಯಾರಿ ನೀರು ಪರ್ಕೈ ಕನ್ನಡದಲ್ಲಿ ಮಾತಾಡ್ತಾರೆ. ಕನ್ನಡದ್ದು ಅದು ಲಾಟು ಪೋಟಾದ್ರೂ ಪರವಾಗಿಲ್ಲ. ಇರಬಹುದರದ ಅದೇ ಪೂಜಾ ಅಂದ ಓದಿ ಅವರ ಗಾಡಿ ಬರೋ ಕನಪೇರ ನಂಜನ ಅನ್ನೋದೇ ಗಾಡಿ ಕನತ್ತದ ಅವತ್ರ ಮಾತಾಡಿ ಖುಷಿ ಆಯ್ತು. ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತ ಇನ್ಸ್ಟಾಗ್ರಾಮಲ್ಲಿ. ಸೊ ತುಂಬ ಫ್ರೆಂಡ್ಲಿ ಆಗಿದ್ರು ಅವರು ಕೂಡ. ನಾವೀಗ ಊಟದ ಜಾಗಕ್ಕೆ ಬಂದ್ವಿ. ಊಟಕ್ಕೆ ಉಪ್ಪಿನಕಾಯಿ, ಅನ್ನ, ಒಂದು ಪಲ್ಯ ಮತ್ತು ಸಾಂಬಾರು, ಆಮೇಲೆ ಪಾಯಸ ಕೂಡ ಇತ್ತು. ಬೆಳ್ತಕ್ಕಿಯವ್ರು ಬೆಳ್ತಕ್ಕಿ ಇತ್ತು. ಮತ್ತು ನಮ್ಮದ್ರಲ್ಲಿ ಬಾಯ್ಲ್ಡ್ ರೈಸ್ ಊಟ ಮಾಡೋರು ಬಾಯ್ಲ್ಡ್ ರೈಸ್ ಕೂಡ ಇತ್ತು. ಊಟ ತುಂಬ ಟೇಸ್ಟ್ ಆಗಿತ್ತು. ನಾನು ಮತ್ತು ನನ್ನ ಆಂಟಿ ಊಟ ಮಾಡಿ ಅಲ್ಲಿಂದ ಸೀದಾ ನಾವು ಭಾರತಿ ಅಂತ ಹೇಳಿದ್ದೆ ಅಲ್ಲ, ನನ್ನ ಫ್ರೆಂಡ್ ಅವರ ಮನೆಗೆ ಹೋದ್ವಿ. ಅವರ ಮನೆಗೆ ಹೋದರೆ ಅವರಿಗೆ ಪಾಪ ಅವರು ಕೂಡ ಬ್ಯುಸಿ ಇದ್ದರು. ಬಟ್ ಆದರೆ ಇಡೀಲಿ ಕೂಡ ಎಷ್ಟು ಆಗ್ತದೆ ಅಷ್ಟು ಮಾತಾಡಿದರು. ನಾನೇ ತುಂಬ ಮಾತಾಡ್ದಂತ ಅಂದ್ಕೊಂಡಿದ್ದೆ, ಬಟ್ ನನಗಿಂತ ಜಾಸ್ತಿ ಮಾತಾಡ್ತಾರೆ. ಬಟ್ ಒಳ್ಳೆ ವೈಬ್ ಮ್ಯಾಚ್ ಆಗ್ತದಂತ ಇತ್ತು ನನಗೆ. ನನಗೆ ಮಾತಾಡೋದು ತುಂಬ ಇಷ್ಟ. ಅವರಿಗೆ ಕೂಡ ಮಾತಾಡ್ತಾ ಇರಬೇಕು, ಅದೇ ಇಷ್ಟ. ಅವರ ನೇಚರ್ ನೋಡಿದಾಗ ನನಗೆ ಅನಿಸುತ್ತೆ ಹಾಗೆ. ತುಂಬ ಫ್ರೆಂಡ್ಲಿಯಾಗಿ ಅವರು ಮಾತಾಡ್ತಾರೆ. ಇಲ್ಲಿಂದ ನೋಡಿ, ಇದು ಹೂವು ನನಗೆ ಇಷ್ಟ ಆಯಿತು. ಇವು ಅದೆಲ್ಲಿ ಹೋದ್ರೆ ನನಗೆ ಇಷ್ಟ ಆಗ್ತದೆ. ನಾನು ತೆಗೆದು ಅದನ್ನು ಕಿವಿಯಲ್ಲಿ ಇಟ್ಟಿರ್ತೇನೆ. ನಾನೇ ನನ್ನ ಕಿವಿಗೆ ಇಡುದು. ಅದು ಒಳ್ಳೇದಲ್ಲ, ರಗಾಲೆಲ್ಲ. ಭಾರಿ ಶೋಕ್ ಉಂಟಲ್ಲ ಪ್ಲೇಸ್ ಮಾಡಿ. ಇಲ್ಲೊಂದು ದೈವ ಸ್ಥಾನ ಇತ್ತು. ಅಲ್ಲಿ ನಾವು ಕೈ ಮುಗಿದ್ದು ಹೊರಟ್ವಿ. ಅಲ್ಲಿಂದ ಸೀದಾ ನಮ್ಮ ಗಾಡಿ ನಾವು ಅಲ್ಲಿ ಇಟ್ಟಿದ್ವಿ. ಯಾಕೆಂದರೆ ಇಲ್ಲಿ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ರಿವರ್ಸ್ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ತುಂಬ ಸಪುರ ಜಾಗ ಕೂಡ, ಅದಕ್ಕೆ ಆಗಲಿಲ್ಲ. 1-2 ವರ್ಷ ತಂದಿದ್ದು ತುಂಬ ಕಷ್ಟ ಆಗಿತ್ತು. ನಮಗಲ್ಲ ನಮಗೆಲ್ಲ ಕಂಡನಿ ಕಾದಿತ್ತಿರದೆ ಕಂಡನಿ ಅವರು ಪೂಜೆದವರು. ಸ್ವಲ್ಪ ಮುಂದೆ ಹೋಗುವಾಗ 1-2 ನಾಯಿ ಇತ್ತು. ಎಷ್ಟೆಷ್ಟು ದೊಡ್ಡದು ಸಿಂಹದ ಥರ ಇತ್ತು ನಾಯಿ. ನಾನು ಎಣಿಸಿದ್ದು ಒಂದೇ ನಾಯಿ ಬೊಗಳುದು ಅಂತ. ನೋಡುವಾಗ ಅಲ್ಲಿ 2 ನಾಯಿ ಇತ್ತು ಮೇಲೆ. ನೋಡಿ, ನಾನು ತೋರಿಸ್ತೇನೆ. ರಡ್ಡುಂಡು ಅಲ್ಲಿ. ನಾನು ಸ್ವಲ್ಪ ಆವಾಜ್ ಹಾಕಿದೆ, ಆದರೆ ಅದು ಅಲ್ಲಿದ್ದ ತಕ್ಷಣ ನಾನು ಆವಾಜ್ ಹಾಕಿದ್ದಕ್ಕೆ ಏನಂತ ಹತ್ತಿರ ಇರ್ತಿದ್ರೆ ನಾನು ಓಡ್ತಾ ಇದ್ದೆ.
ಇದು ನಮ್ಮ ಪ್ಲೇಸ್ ಯಾವುದು ಸಜಿಪದಲ್ಲಿ ಕುಡರ್ಲಚ್ಚಿಲ್ ಅಂತ ಅಲ್ಲಿಗೆ ಬಂದದ್ದು ನಾವು. ತುಂಬಾ ಬಿಸಿಲಿತ್ತು, ತುಂಬಾ ಬೆವರ್ತಾ ಇತ್ತು ನಮಗೆ. ಭಟ್ರು ಬರುವಾಗ ಕೂಡ ಲೇಟ್ ಆಗಿತ್ತು, 1:30 ಆಗಿತ್ತು. ಊಟ ಆದಮೇಲೆ 2:30 ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ಬರುವಾಗಲೇ 3 ಗಂಟೆ ಆಗಿತ್ತು. ಫುಲ್ಲು ಸುಸ್ತಾಗಿತ್ತು. ಹೋಗಿ ಮಲಗಿದ್ದು ಸ್ವಲ್ಪ, ಮತ್ತೆ ವಾಪಸ್ ನಾನು ನನ್ನ ಮನೆಗೆ ಬಂದದ್ದು. ಅದಕ್ಕೋಸ್ಕರ ಇವತ್ತು ನಾನು ಕಂಟಿನ್ಯೂ ಮಾಡಿಲ್ಲ ವ್ಲಾಗ್ ಯಾವುದನ್ನು ಕೂಡ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖುಷಿ ಅಂತಂದರೆ ಒಂದು ಅಲ್ಲಿ ಹೋದದ್ದು, ಮತ್ತೊಂದು ಭಾರತಿ ಅವರನ್ನು ಮೀಟ್ ಆಗಿದ್ದು, ಮತ್ತೊಬ್ಬರು ಪೂಜಾ ಅವರನ್ನು ಮೀಟ್ ಆಗಿದ್ದು. ತುಂಬ ಖುಷಿ ಆಯಿತು ಅವರೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು. ಅಲ್ಲಿ ಇನ್ನೊಬ್ಬರು ಹೇಳಿದರು ನಾನು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂತ, ಯೂಟ್ಯೂಬನ್ನು. ಅವ್ರಿಗೆ ಕೂಡ ಥ್ಯಾಂಕ್ಸ್. ಅವ್ರ ಹೆಸರು ನನಗೆ ಮರ್ತೋಗಿತ್ತು. ನನಗೆ ಮೆಮೊರಿ ಸ್ವಲ್ಪ ಕಡಿಮೆ. ಅವ್ರು ಫಾಲೋ ಬ್ಯಾಕ್ ಮಾಡುವ ಅಂತ ಹೇಳಿದರೆ ಅವರ ಹೆಸರೇ ಮರ್ತೋಗಿತ್ತು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ.